ಕ್ಯಾಂಪು ನಿಮಗೆ ಕಂಡಂಗೆ ತುಂಬ ಸಕ್ಸಸ್ಫುಲ್ಲಾಗಿ ನಡೀತಿದೆ. ನೂರಾರು ಜನ ಈಗಾಗಲೇ ನಾನು ಆವಾಗಲೇ 2 hours 1.5 hour ಹಿಂದೆ ಬಂದಾಗೇ ಒಂದು 250 ಜನ ರಿಜಿಸ್ಟರ್ ಮಾಡ್ಕೊಂಡಿದ್ರು. ನಮ್ಮ ಹುಡುಗರ ಅಂದಾಜು ಪ್ರಕಾರ 500 ಜನ ದಾಟ್ಬೋದು ಅನ್ನೋದೊಂದಿದೆ. ನಿಜಕ್ಕೂ ಒಂದು ಒಳ್ಳೆಯ ಬೆಳವಣಿಗೆ. ಒಂದು 3 ಪಂಚಾಯಿತಿಗಳಿಗೂ ಸೇರಿ ಒಂದು 500 ಜನನ ಒಂದು ಕಡೆ ಸೇರಿಸಿ ಅವರಿಗೆ ಆರೋಗ್ಯ ತಪಾಸಣೆ ಮಾಡೋದಲ್ದಿರ ಮುಂದಿನ ಹಂತದ ಚಿಕಿತ್ಸೆಗಳನ್ನು ಕೊಡೋವಂಥ ಕಡೆ ಏನು ನಾವು ಕೆಲಸ ಮಾಡ್ತಿದ್ದೀವಿ, ಒಂದು ಸಕ್ಸಸ್ಫುಲ್ಲು ಒಂದು ಅಭಿಯಾನ ಅಂತಲೇ ಹೇಳ್ಬೋದು. ಈ ಸರಣಿಯ 3ನೇ ವಾರ ಇದು. ಮುಂದಿನ ವಾರ ಮೋಸ್ಟ್ಲಿ ಚಿಕ್ಕಬಳ್ಳಾಪುರ ನಗರದಲ್ಲಿ ಮಾಡ್ತೀವಿ. ಚೆನ್ನಾಗಿ ನಡೀತಿದೆ. ಈ ಎಲ್ಲ ಒಂದು ಯಶಸ್ಸಿಗೆ ಮೂಲ ಕಾರಣ ನನ್ನ ಜೊತೆ ಕೆಲಸ ಮಾಡುವಂತಹ ನನ್ನ ಯುವ ಮಿತ್ರರು ಹಾಗೂ ನನಗೆ ಮಾರ್ಗದರ್ಶನ ಕೊಡುವಂಥ ನನ್ನ ಹಿರಿಯರು. ಸರ್, ಈಗ ಹೊಸದಾಗಿ ವಾಕಿಂಗ್ ಸ್ಟಿಕ್ಸು 3 ವಾರದಿಂದನೂ ಕೊಡ್ತಿದ್ದೀವಿ. ಇವತ್ತೂ ಅದನ್ನು ಕಂಟಿನ್ಯೂ ಮಾಡಿದ್ದೀವಿ. ಯಾರ ಕೈಯಲ್ಲಿ ನಡೆಯೋಕ್ಕಾಗಲ್ಲ, ಯಾರಿಗೆ ವಯಸ್ಸಾಗಿದೆ, ಯಾರಿಗೆ ಗೊತ್ತಾಗುತ್ತೆ ನಮ್ಮ ಹುಡುಗರಿಗೆ. ಇನ್ನು ಕೆಲವರು ಅವರೇ ಬಂದು ಕೇಳ್ತಾರೆ. ಅದರಲ್ಲೇನು ತಾರತಮ್ಯ ಮಾಡ್ತಿಲ್ಲ. ಎಲ್ಲರಿಗೂ ಆ ವಾಕಿಂಗ್ ಸ್ಟಿಕ್ನ ಕೊಡೋ ಅಂಥ ಕೆಲಸ ಮಾಡ್ತಿದ್ದೀವಿ. ಅದ್ರ ಜೊತೆಗೆ ಕಣ್ಣಿನ ತಪಾಸಣೆ ನಡೀತಾ ಇದೆ. ಸ್ಥಳದಲ್ಲೇ ಯಾರಿಗೆ ಇದು ಬೇಕೋ, ಸ್ಪೆಕ್ಸ್ ಬೇಕೋ, ಕನ್ನಡಕ ಬೇಕೋ, ಉಚಿತವಾಗಿ ಕನ್ನಡಕ ಕೊಡೋವಂಥ ಕೆಲಸ ಕೂಡ ಮಾಡ್ತಿದ್ದಾರೆ. ಇನ್ನು ತುಂಬ ಸಂತೋಷವಾಗಿ ಆ ಕನ್ನಡಕವನ್ನು ಹಾಕ್ಕೊಂಡು ಅದರ ಒಂದು ಅನುಭವವನ್ನು ಪಡ್ಕೊತಿದ್ದಾರೆ. ನೋಡಿದಾಗ ಖುಷಿ ಆಗುತ್ತೆ. ಒಬ್ಬ ಕಟ್ಟಕಡೆಯ ಪ್ರಜೆಯ ಕಟ್ಟಕಡ ನಾಗರಿಕನ ಮನಸ್ಸಿನಲ್ಲೂ ಅವನ ಮುಖದಲ್ಲೂ ಒಂದು ನಗು ಮೂಡಿದಾಗ ನನಗೆ ಆಗುವಂಥ ಸಂತೋಷ ಇವತ್ತು ಜಾಸ್ತಿ, ಆ ರೀತಿಯ ಸಂಖ್ಯೆ ಜಾಸ್ತಿ ಆಗಿದೆ. ನಿಜಕ್ಕೂ ಖುಷಿಯಾಗುವಂಥ ಕೆಲಸ ಮಾಡ್ತಾಯಿದ್ದೀವಿ ಸರ್. ಸಂತೋಷ ಪಡ್ತಿದ್ದಾರೆ. ಏನಂತಂದರೆ ನಮ್ಗೆ ಗೊತ್ತಿದೆ ನಮ್ಮ ಆರೋಗ್ಯ ವ್ಯವಸ್ಥೆಗಳು ಯಾವ ರೀತಿ ಇದೆ ಸ್ವತಂತ್ರ ಬಂದಾಗಿನಿಂದಾನು ಅಂತ. ಸರಿಯಾದ ಗೌರ್ಮೆಂಟ್ ಹಾಸ್ಪಿಟ್ಲ್ ಎಲ್ಲ ಕಡೆ ಇದ್ರೂ ಅದರಲ್ಲಿ ಒಂದು ಸಿಬ್ಬಂದಿ ವರ್ಗ ಇರಲ್ಲ, ಇಲ್ಲ ಅಂತಂದರೆ ಅದರಲ್ಲಿ ಮೆಡಿಸಿನ್ಸ್ ಇರಲ್ಲ, ಅಲ್ಲಿ ನೋಡಬೇಕಾಗಿರೋ ಪರಿಕರಗಳಿರಲ್ಲ. ಅಂಥದ್ರಲ್ಲಿ ಪಾಪ ಈ ರೀತಿಯ ಒಂದು ವ್ಯವಸ್ಥೆಗಳಾದಾಗ ಎಲ್ಲೋ ಒಂದು ಆಶಾಕಿರಣ, ಇಂಥ ಕಡೆ ಬಂದು ತೋರಿಸ್ಕೊಂಡ್ರೆ ನಮ್ಮ ಕಾಯಿಲೆ ವಾಸಿ ಆಗುತ್ತೇನೋ ಅಂತ ತುಂಬ ಜನ ಬಡ ಜನರು, ಮಧ್ಯಮ ವರ್ಗದವರು ಜೊತೆಗೆ ನಾವೇನು ಮಾಡಿದ್ದೀವಿ, ಅವರು ಬಂದು ಹೋಗೋದಕ್ಕೆ ನಮ್ಮದು ವೆಹಿಕಲ್ಸ್ ಅರೇಂಜ್ಮೆಂಟ್ ಮಾಡಿದ್ದೀವಿ. ಅವ್ರು ಬಂದು ಹೋಗೋದಕ್ಕೂ ಕಷ್ಟ ಆಗ್ತಿಲ್ಲ. ಮಧ್ಯಾಹ್ನದ ಊಟದ ವ್ಯವಸ್ಥೆ ಮಾಡಿದ್ವಿ. ಅವ್ರಿಗೊಂದು ಮನೆಯ ವಾತಾವರಣ ಅಂತ ಕ್ರಿಯೇಟ್ ಮಾಡಿದ್ವಿ. ಈಸ್ಟ್ ಪಾಯಿಂಟ್ ಹಾಸ್ಪಿಟಲ್ನ ಸಿಬ್ಬಂದಿ ವರ್ಗಕ್ಕೆ ನಾನು ಧನ್ಯವಾದ ಹೇಳಬೇಕು. ಅವರು ಎಲ್ಲರನ್ನೂ ಸಹ ತುಂಬ ಮುತುವರ್ಜಿಯಿಂದ, ಪ್ರೀತಿಯಿಂದ, ಕಾಳಜಿಯಿಂದ ನೋಡ್ತಿದ್ದಾರೆ. ಸೊ ಇದೆಲ್ಲರ ಪ್ರತಿಫಲ ಜನ ತುಂಬ ಸಂತೋಷವಾಗಿ ನೋಡಿಸ್ಕೊಂಡು ಮನೆಗಳಿಗೆ ತೆರಳ್ತಿದ್ದಾರೆ ಸರ್. ಶ್ರೀರಾಮ್ಪುರ ಶಿಲ್ಪ ಅಂತ ನಾವು ತಲೆನೋವಿಗೆ ಮತ್ತೆ ಕಿವಿ ನೋವು ತೋರ್ಸ್ಕೊಳಕ್ ಬಂದಿದ್ವಿ. ಇಲ್ಲಿ ಚೆನ್ನಾಗಿ ನೋಡಿದ್ರು, ಮಾತ್ರೆ ಮೆಡಿಸಿನ್ ಎಲ್ಲ ಕೊಟ್ಟಿದ್ದಾರೆ. ಅದರಿಂದ ನೋಡ್ಬೇಕು ಸರ್, ಏನು ಕಡಿಮೆ ಆಗುತ್ತೋ ಜಾಸ್ತಿ ಆಗುತ್ತೋ ನೋಡ್ಕೊಂಡು ಚೆನ್ನಾಗಿ ಇದ್ ಮಾಡಿದ್ದಾರೆ. ಪ್ರತಿಯೊಂದಕ್ಕೂ ಅನುಕೂಲ ಆಗಿದೆ ಸರ್. ಈಗ ಬೇರೆ ನಾವು ಚಿಕ್ಕಬಳ್ಳಾಪುರಕ್ಕೆ ಹೋಗ್ಬೇಕಿತ್ತು, ಅಲ್ಲಿಂದ ಅಲ್ಲಿ ದೂರ ಅಂತ ಇಲ್ಲಿ ಮಾಡಿದ್ದಾರೆ. ಪ್ರತಿಯೊಬ್ಬರಿಗೂ ಅನುಕೂಲ ಆಗಿದೆ ಸರ್. ಹಾ ಸರ್, ಮೆಡಿಸಿನ್ ಫ್ರೀ ಆಗಿ ₹1 ದುಡ್ಡು ಇಸ್ಕೊಂಡಿಲ್ಲ. ಏನ್ ಇಲ್ಲ, ಆಟೋಗ್ಲೂ ಫ್ರೀ ಮಾಡಿದ್ದಾರೆ. ಕರ್ಕೊಂಡ್ಬರೋದಕ್ಕೆ ಹೋಗೋದಕ್ಕೆ ಬರೋದಕ್ಕೂ ಫ್ರೀ ಮಾಡಿದ್ದಾರೆ. ಕರ್ಕೊಂಡ್ ಹೋಗ್ತಿದ್ದಾರೆ. ಸರ್ ಖುಷಿ ಆಗ್ತಿದೆ ಸರ್. ಸರ್ ಬೇಕು ಸರ್ ಈ ತರದ್ದೆಲ್ಲ. ಬಡವರಿಗೆ ಬಗರಿಗೆ ಈ ತರದ್ದೆಲ್ಲ ಕ್ಯಾಂಪ್ಸ್ ಬೇಕು ಸರ್. ಹಾ ಸರ್, ಖರ್ಚಾಗುತ್ತೆ. 1,500 ಇಂದ 2,000 ಖರ್ಚಾಗುತ್ತೆ ಸರ್. ಬೇರೆ ಕಡೆ ತೋರ್ಸ್ಬೇಕು ಅಂದ್ರೆ 1,500 ಇಂದ 2,000 ಖರ್ಚಾಗುತ್ತೆ. ಈ ತರ ಫ್ರೀ ಆಗಿ ಮಾಡಿರೋದು ಬಡವರಿಗೆ ಎಲ್ಲಾನು ಸ್ವಲ್ಪ ಅನುಕೂಲ ಆಗುತ್ತೆ ಸರ್. ಅವ್ರಿಗೆ ಧನ್ಯವಾದ ಹೇಳ್ತೀವಿ ಸರ್. ತುಂಬಾ ಖುಷಿ ಆಗುತ್ತೆ. ಸಂದೀಪ್ ರೆಡ್ಡಿ ಸರ್ ಅವ್ರಿಗೆ ಧನ್ಯವಾದ ಹೇಳಕ್ ಇಷ್ಟಪಡ್ತೀವಿ ಸರ್. ಓದೋ ಮಕ್ಕಳಿಗೂ ಚೆನ್ನಾಗಿ ಇದ್ ಮಾಡ್ತಿದ್ದಾರೆ. ಪ್ರೋತ್ಸಾಹಧನ ಏನೇನ್ ಸೇವೆಗಳು ಅವ್ರ ಕಡೆಯಿಂದ ಎಕ್ಸ್ಪೆಕ್ಟ್ ಮಾಡ್ತೀವಿ ಸರ್. ಅದೇ ಊರಿಂದ ಏನ್ ಊರ್ಗೆ ಮಕ್ಕಳಿಗೆ ಏನು ಇದ್ ಮಾಡೋದಕ್ಕಾಗುತ್ತೋ ಅದರಿಂದ ನಾವೆಲ್ಲ ಇದ್ ಮಾಡ್ತೀವಿ ಸರ್. ಓದೋ ಮಕ್ಕಳಿಗೆ ಎಜುಕೇಶನ್ಗೆ ಚೆನ್ನಾಗಿ ಹೆಲ್ಪ್ ಮಾಡ್ತಿದ್ದಾರೆ. ಅದಕ್ಕೆ ತುಂಬಾ ಖುಷಿ ಇದೆ ಸರ್. ಮಕ್ಕಳು ಓದೋದಕ್ಕೆ ಎಜುಕೇಶನ್. ಶಿಲ್ಪ ಸರ್, ಶ್ರೀರಾಮ್ಪುರ.